ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ತುಂಬ ಗರಿಗರಿಯಾದ ಆನಿಯನ್ ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ನಾನು ಮಾಡುವ ರೀತಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅದರ ಸೌಂಡ್ ಕೇಳುವಾಗಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅನ್ನೋದು. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ. ಈಗ ಈ ರೀತಿ ಮಾಡಿಕೊಡೋರೇನು ಸಿಗೋದಿಲ್ಲ, ಹೊರಗಡೆಯಲ್ಲೂ ಈ ರೀತಿ ಸಿಗೋದಿಲ್ಲ. ನನಗೆ ಸ್ಕೂಲ್ ಟೈಮ್ ಯೋಚನೆ ಆಯಿತು, ಅಪ್ಪ ಸಾಯಂಕಾಲ ಬರುವಾಗ ತರುವಂಥದ್ದು. ಆ ರೀತಿಯ ಟೇಸ್ಟ್ ಸಿಗೋದಕ್ಕೋಸ್ಕರ ನಾನು ಬೇರೆ ಬೇರೆ ಥರ ಟ್ರೈ ಮಾಡಿದ್ದೀನಿ. ಕೊನೆಗೂ ಸಕ್ಸಸ್ಫುಲ್ ಆಗಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಚೆನ್ನಾಗಿ ಅದನ್ನು ಬಿಡಿಸಿ ಹಾಕ್ತಾಯಿದ್ದೀನಿ. ಈ ರೀತಿ ಬಿಡಿಸಿ ಹಾಕಬೇಕು. ಹಾಕಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಗರಿ ಗರಿ ಆಗೋದಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಮಿಕ್ಸ್ ಮಾಡೋದು ಯಾಕೆ ಅಂದರೆ ಈರುಳ್ಳಿಯಲ್ಲೂ ಸಹ ನೀರಿನ ಅಂಶ ಇರುತ್ತೆ, ಅದರಲ್ಲಿ ಮಿಕ್ಸ್ ಆಗಲಿ ಅಂತ. ಈಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸಲಕ್ಕೆ ಹಿಟ್ಟು ಕಲಿಸ್ಬಿಟ್ಟು ಮಾಡೋದಕ್ಕಿಂತ ಈ ರೀತಿ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಬೇಕು ಹದ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಬ್ಯಾಟರ್ ಕಡಿಮೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ಪೂನ್ ಕೂಡ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಸಲಕ್ಕೆ ಒಯ್ಬೇಡಿ, ನೀರಾದರೆ ಚೆನ್ನಾಗಿ ಬರೋದಿಲ್ಲ, ಹಿಟ್ಟಿಟ್ಟಿರುತ್ತೆ ಒಳಗಡೆ. ಅದಕ್ಕೆ ಈ ರೀತಿಯೇ ಕಲಿಸ್ಕೋಬೇಕು. ಇದು ಕಲಸೋಕ್ಕೆ ಶುರು ಮಾಡುವಾಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿರಬೇಕು. ಕಲಸಿದ ಕೂಡಲೇ ಪಕೋಡನ ಮಾಡ್ಕೋಬೇಕು. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ 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 ಈ ರೀತಿ ಹಾಕಬೇಕು. ಮುದ್ದೆ ಮಾಡಿ ಉಂಡೆ ಮಾಡಿ ಎಲ್ಲ ಹಾಕ್ಕೋಬಾರ್ದು, ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದನ್ನು ಮಗ್ಚಿ ಹಾಕ್ಕೋಬೇಕು. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬೇಗ ಆಗುತ್ತೆ. ಬೇಗ ಆಗಲಿ ಅಂತ ಒಂದೇ ಸೈಡಿಗೆ ಇಡಬಾರ್ದು, ಆವಾಗವಾಗ ಮಗ್ಚಿ ಹಾಕ್ತಾ ಇರಬೇಕು. ಹಾಗೆ ಮಾಡಿದ್ರೇ ಅದು ಕ್ರಿಸ್ಪಿ ಆಗೋದು. ಮತ್ತು ಕಲರ್ ಕೂಡ ಇನ್ನೂ ಬ್ರೌನ್ ಆಗಬೇಕು. ಈ ಯೆಲ್ಲೋಯಿಶ್ ಇರುವಾಗ ತೆಗಿಬಾರ್ದು, ಕ್ರಿಸ್ಪಿ ಇರಲ್ಲ. ಈ ರೀತಿ ಮಗ್ಚ್ತಾ ಚೇಂಜ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಇದರದ್ದು ಒಂಥರ ರೆಡ್ಡಿಶ್ ಬರಬೇಕು. ನೋಡಿ, ಈ ರೀತಿ ಹೀಗೆ ಆದರೆ ತೆಗಿಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ 4-5 ಸಲ ಹಾಕಿ ಮಾಡ್ಕೊಂಡಿದ್ದೀನಿ. ಪುನಃ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಣ್ಣೆ 2ನೇ ಸಲನೂ ಹಾಕಿರುವಾಗಲೂ ಚೆನ್ನಾಗಿ ಕಾದಿರಬೇಕು, ಮತ್ತೆ ಹಾಕ್ಕೋಬೇಕು. ಈ ರೀತಿ ಮಗ್ಚಿ ಕೊಟ್ಟು. ಈಗೆಲ್ಲ ಈ ರೀತಿ ಪಕೋಡ ಸಿಗೋದು ನನಗೆಲ್ಲೂ ಸಿಗೋದಿಲ್ಲ, ನಾವೇ ಮಾಡ್ಕೋಬೇಕಷ್ಟೇ. ಈ ರೀತಿ ಬೇಕು ಅಂದರೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮಕ್ಕಳಿಗೆ ನಾವು ಸಾಯಂಕಾಲ ಬರುವಾಗ ಈವ್ನಿಂಗ್ ಸ್ನ್ಯಾಕಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಯಾವಾಗಲಾದ್ರೂ ಒಮ್ಮೆ ಮನೇಲಿ ಮಾಡ್ಬೋದು. ಯಾವಾಗಲೂ ಎಣ್ಣೆ ಪದಾರ್ಥ ತಿನ್ನಬೇಕು ಅಂತ ಹೇಳೋದಿಲ್ಲ ನಾನು. ಯಾವಾಗಲಾದರೂ ಮಾಡಿ ಮನೆಯವ್ರಿಗೆಲ್ಲೂ ಕೊಟ್ಟು ತಿನ್ಬೋದು. ಹೊರಗಡೆ ತರೋದಕ್ಕಿಂತ ಇದು ಬೆಟರ್ ಆಪ್ಷನ್ನು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಅದು ಮುರಿಯುವಾಗ ಒಳ್ಳೆ ಸೌಂಡ್ ಬರುತ್ತೆ. ನೋಡಿ, ಈ ರೀತಿ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ
ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.